ಶುಭೋದಯ ಎಲ್ರಿಗೂ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ರಿಸಲ್ಟ್ ಬಿಟ್ಟಿದ್ದಾರೆ ನೋಡಿದ್ಯಾ ಅಂತ ಹೇಳಿದ್ಲು. ಸೊ ಆವಾಗಿಂದ ವೆಬ್ಸೈಟಿಗೆ ಟ್ರೈ ಮಾಡ್ತಾ ಇದ್ದೆ ಎದ್ಬಿಟ್ಟು. ಸೊ ಗಾಯ್ಸ್, ನಾನು ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ. ನನ್ನ ಸೆಕೆಂಡ್ ಸೆಮ್ ರಿಸಲ್ಟ್ ಬಂದಿದೆ. ನಾನು 300ಗೆ 210 ತೊಗೊಂಡಿದ್ದೀನಿ. ಸೊ ತುಂಬ ಖುಷಿ ಆಗಿದ್ದೀನಿ. ಆಮೇಲೆ ಅದೇ ಖುಷಿಗೆ ಅಮ್ಮ ಮನೆ ಕೆಲಸ ಮಾಡೋಕ್ಕೆ ಬಿಟ್ಟರೆ ನಾನು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಅಮ್ಮನೊಟ್ಟಿಗೆ ಟೌನಿಗೆ ಹೋಗೋಣ ಅಂತೇಳಿ ಹೊರಟೆ. ನೋಡಿ ಹೋಗ್ತಾ ಇದ್ದೀನಿ. ಇವತ್ತು ನಿಮಗೆ ನಮ್ಮೂರನ್ನು ತೋರಿಸ್ತೀನಿ. ಇದು ನೋಡಿ, ನಮ್ಮ ಸಿಂಸೆ ಅಂತಾರೆ ಊರು. ಇದು ನರ್ಸರಿ ಇದೆ ಇಲ್ಲಿ. ಆಮೇಲೆ ಇದು ನಮ್ಮ ಎನ್ನಾರ್ಪುರದ ಅತ್ಯಂತ ಸುಂದರವಾದ ಒಂದು ಚರ್ಚ್. ತುಂಬ ಚೆನ್ನಾಗಿದೆ. ಎಲ್ ಆಫ್ ಚರ್ಚ್ ಅಂತ ಕರೀತಾರೆ ಇದನ್ನು. ಆಮೇಲೆ ಈಗ ನಿಮಗೆ ನನ್ನ ಹೈಸ್ಕೂಲನ್ನು ತೋರಿಸ್ತೀನಿ. ಇದು ನೋಡಿ, ಜ್ವಾಲಾಮಾಲಿನಿ ದೇವಸ್ಥಾನ. ಈಗ ನನ್ನ ಹೈಸ್ಕೂಲ್ ಬರುತ್ತೆ. ನನ್ನ ಹೈಸ್ಕೂಲ್ ಹೆಸರು ಕೂಡ ಶ್ರೀ ಜ್ವಾಲಾಮಾಲಿನಿ ಬಾಲಿಕಾ ಪ್ರೌಢಶಾಲೆ. ತುಂಬ ನೆನಪಾಗುತ್ತೆ ನೋಡಿದ್ರೆ. ಅದಾದಮೇಲೆ ನಾನು ಮತ್ತು ನಮ್ಮಮ್ಮ ಬಟ್ಟೆ ಅಂಗಡಿಗೆ ಹೋದ್ವಿ ಯುಗಾದಿಗೆ ಏನಾದ್ರು ತಗೊಳ್ಳುವ ಅಂತ. ಆಮೇಲೆ ನಿಮ್ಗೆ ಅಣ್ಣನ ತೋರಿಸೋಣ ಅಂದರೆ ಅಣ್ಣ ಫುಲ್ ಬ್ಯುಸಿ ಇದ್ದರು. ಸೊ ಹಾಗೆ ತೋರಿಸ್ತೀನಿ ನೋಡಿ ಅಣ್ಣನ. ಅವ್ರ ಪಾಪ ಎಲ್ಲ ಬಟ್ಟೆ ಎಲ್ಲ ತೆಗಿತಿದ್ರು. ಅದಾದಮೇಲೆ ನಾವು ವಾಪಸ್ ಬಂದ್ವಿ ಬಟ್ಟೆ ಅಂಗಡಿಯಿಂದ. ನೋಡಿ, ಇದು ನಮ್ಮ ಟೌನ್, ಎನ್ನಾರ್ಪುರ ಟೌನ್. ಅದಾದಮೇಲೆ ಹೊಸ ಡ್ರೆಸ್ ಹಾಕೊಂಡ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ರೀಲಿಗೆ ವೀಡಿಯೋನ ಶೂಟ್ ಮಾಡಿದ್ದೀನಿ ನೋಡಿ. ಅದಾದಮೇಲೆ ನಮ್ಮ ಅಣ್ಣ ಕೂಡ ಬಂದಿದ್ದರು. ಅವರೊಟ್ಟಿಗೆ ಮಾತಾಡ್ತಿದ್ವಿ. ಅಷ್ಟೊತ್ತಿಗೆ ಮಳೆನೂ ಶುರು ಆಗಿತ್ತು. ಆ ಟೈಮಿಗೆ ನಮ್ಮ ವಿದ್ಯಕ್ಕ ಬಜ್ಜಿ ಕರೆದು ಕೊಟ್ಟರು. ಬಾಳೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿನೆಲ್ಲ. ಸೊ ತಿಂತಾ ಇದ್ದೆ. ಅದಾದಮೇಲೆ ಬೀದಿ ದೀಪ ಹಾಕಿ ಬರೋಣ ಅಂತ ಹೋದರೆ ನೋಡಿದ್ರೆ ದೇವ್ರೇ, ಒಂದೇ ಸಲ ಮಿಂಚು ಬರಬೇಕಾ, ಓಡಿದೆ ನೋಡಿ ಅಲ್ಲಿಂದ. ಅಷ್ಟೊತ್ತಿಗೆ ನಮ್ಮ ಪೂಕಿನೂ ಸ್ನಾನ ಮಾಡ್ಕೊಂಡು ಬಂದಿದ್ದ. ಆಮೇಲೆ ಅವನಿಗೆ ಪೌಡ್ರೆಲ್ಲ ಹಾಕಿ ಮೇಕಪ್ ಮಾಡಿ ರೆಡಿ ಮಾಡಿದೆ. ಆಮೇಲೆ ನೋಡಿ, ನಿಮಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ ನನ್ನ ಎಲ್ಲ ಪ್ರಶಸ್ತಿಗಳನ್ನು. ಆಮೇಲೆ ಹಾಯ್ ಮಾಡಿ ಬಾಯ್ ಮಾಡಿ ಪಪ್ಪಿ ಕೊಟ್ಟ. ಮತ್ತು ಅವನ ಜೊತೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ. ಅವನೊಟ್ಟಿಗೆ ಹಾಡು ಹೇಳಿದೆ. ಆಮೇಲೆ ಅವನ ಹತ್ರ ಮಾತಾಡ್ತಿದ್ದೆ. ಅಷ್ಟೊತ್ತಿಗೆ ಅಪ್ಪನೂ ಬಂದರು. ಅಪ್ಪ ತಿಂಡಿನೂ ತಂದುಕೊಟ್ರು. ಆಮೇಲೆ ಬರೆಯೋಕ್ಕಿತ್ತು ಅಸೈನ್ಮೆಂಟ್, ಬರಿತಾ ಇದ್ದೆ. ತುಂಬ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಈ ವ್ಲಾಗ್ ಮುಕ್ತಾಯ ಆಗ್ತದೆ. ಧನ್ಯವಾದಗಳು. ಬಾಯ್ ಬಾಯ್. ಅಷ್ಟೇ.